ಆತ್ಮವಿಚಾರ 72 ನಾನಿರುವೆನು ಆತ್ಮನ ಶಾಶ್ವತವಾದ ಉಪಸ್ಥಿತಿ. ಸೆಲ್ಫ್ ಇನ್ಕ್ವೈರಿ 72 ಐ ಆಮ್ ದಿ ಎಟರ್ನಲ್ ಪ್ರೆಸೆನ್ಸ್ ಆಫ್ ದಿ ಸೆಲ್ಫ್. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. Observe the breath. Observe the movement of the breath and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ, ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary
and not self, anatma. However, being the observer of the body, I am permanent, eternal, and atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ ನಿರ್ಲಿಪ್ತ ಭಾವದಿಂದ
ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ ಅಂಡ್ ದಿ ಮೈಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್.
अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ನಾನಿರುವೆನು ಎಂಬ ಹೇಳಿಕೆಯೊಂದನ್ನೇ ನೀವು ದೃಢವಾದ ನಿಶ್ಚಲತೆಯಿಂದ ಮಾಡಲು ಸಾಧ್ಯ. ಇದು ಆಲೋಚನೆಯಲ್ಲ ಅಥವಾ ನಂಬಿಕೆಯಲ್ಲ, ಬದಲಿಗೆ ಸಾಕ್ಷಾತ್ ನಿಮ್ಮ ಇರುವಿಕೆಯ ಶುದ್ಧ ಅರಿವೇ ಆಗಿದೆ. ಇದಕ್ಕೆ ನೀವು ಏನನ್ನೂ ಸೇರಿಸಬೇಕಿಲ್ಲ, ಇದರಿಂದ ಏನನ್ನೂ ಕಳೆಯಬೇಕಿಲ್ಲ. ಸ್ವತಃ ಸಿದ್ಧವಾದ ಇದು ಅಷ್ಟು ಪರಿಪೂರ್ಣ ಮತ್ತು ಅಷ್ಟು ಪರಿಶುದ್ಧ. ಉಪನಿಷತ್ತಿನಲ್ಲಿ ಶುದ್ಧವಾದ ನಾನಿರುವೆನು ಎಂಬ ಸತ್ಯವನ್ನು ಸಮಷ್ಟ್ಯಾತ್ಮನಿಗೆ ಅಥವಾ ವಿಶ್ವಾತ್ಮನಿಗೆ ಉಲ್ಲೇಖಿಸಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿಯೂ, ಆತ್ಮನಿಗೆ ಅಥವಾ ವ್ಯಷ್ಟಾತ್ಮನಿಗೆ ಉಲ್ಲೇಖಿಸಿ ಸತ್ ಚಿತ್ ಆನಂದ ಎಂಬುದಾಗಿಯೂ ಹೊಗಳಲಾಗಿದೆ. ಇವು ಅತ್ಯಂತ ಘನಗಂಭೀರವಾದ ಹೇಳಿಕೆಗಳಾಗಿದ್ದು, ದೇವರು ನಮ್ಮಿಂದ ಬೇರೆಯಲ್ಲ, ಬದಲಿಗೆ ಇರುವ ಎಲ್ಲದರ ಸತ್ವವೇ ಆಗಿದೆ ಎಂಬುದನ್ನು ಬಹಿರಂಗಗೊಳಿಸುತ್ತವೆ. I am is the only statement that you can make with absolute certainty. It is not a thought or a belief, it is the pure sense of being itself. You cannot add anything to it, nor can you take anything away. It is whole, complete, perfect, and self-evident. In the Upanishads, this pure I am is revealed as Satyam, Jnanam, Anantam Brahma, truth, knowledge, and infinity in relation to the universal self, and as Sat Chit Ananda, being, consciousness, and bliss in relation to the individual self. These are among the most profound revelations, where God is understood not as separate, but as the innermost essence of all that exists. ಈ ಪರಮ ಸತ್ಯದ ಸಾಕ್ಷಾತ್ಕಾರಕ್ಕೆ ಮೌನವಾಗಿದ್ದು ಅದು ನಾವೇ ಆಗಿರುವೆವು ಎಂದು ತಿಳಿಯಬೇಕು. ಕಾಲಾತೀತವಾದ ಈ ಮಾರ್ಗದರ್ಶನ ನಾವು ಏನಾಗಿರುವೆವೋ ಅದನ್ನೇ ನೇರವಾಗಿ ಗುರಿಯಿಟ್ಟು ತೋರಿಸುತ್ತದೆ. ಆಗಿರುವೆವು ಎಂಬುದೇ ಸತ್, ಶಾಶ್ವತವಾದ ಅಸ್ತಿತ್ವ. ಮೌನ ಚಿತ್ ಅನ್ನು, ಅಂದರೆ ಆಲೋಚನೆಗಳಿಂದ ಸ್ವತಂತ್ರವಾದ ಪ್ರಜ್ಞೆಯನ್ನು ಉಲ್ಲೇಖಿಸುತ್ತದೆ. ತಿಳಿಯುವಿಕೆ ಎಂಬುದು ನೇರವಾದ ಮತ್ತು ಮೌನವಾದ ಪ್ರಜ್ಞೆಯ ಅರಿವನ್ನು ಸೂಚಿಸುತ್ತದೆ. ಇರವು ಮತ್ತು ಮೌನ ಒಂದೇ ವಿನ ಬೇರೆ ಬೇರೆಯಲ್ಲ. ಪ್ರಜ್ಞೆಯ ನಿಶ್ಚಲವಾದ ಈ ಅರಿವಿನಲ್ಲಿ ಪರಮಸತ್ಯವು ಅಪ್ರಯತ್ನವಾಗಿ ಮತ್ತು ಮೌನವಾಗಿ ತನ್ನನ್ನೇ ತಾನು ಬಹಿರಂಗಗೊಳಿಸಿಕೊಳ್ಳುತ್ತದೆ. Be still and know that as you. This timeless guidance points directly to your true nature. Be means eternal existence, Sat. Still refers to Chit, consciousness free from thought. And knowing
refers to direct silent awareness. Being and stillness are not two, they are one and the same. In this still awareness, the supreme truth reveals itself not through effort but in silence. ಪ್ರಜ್ಞೆಯು ನಿಶ್ಚಲತೆಯಿಂದ ಆಳವಾದಾಗ ನೀವೇ ಆದ ಆ ಬದಲಾಗದ ಪರಮಸತ್ಯ ತನ್ನದೇ ಆದ ಸಂಕಲ್ಪದಿಂದ ಹೊಳೆಯಲು ಪ್ರಾರಂಭಿಸುತ್ತದೆ. ಅದು ತಲುಪಬೇಕಾದ ಗುರಿಯಲ್ಲ, ಬದಲಿಗೆ ಅದನ್ನು ಕೇವಲ ಗುರುತಿಸಬೇಕು ಅಷ್ಟೇ. ಪರಿಕಲ್ಪನೆಗಳಿಂದ ಕೂಡಿದ ಮನಸ್ಸು ಅದನ್ನು ಗ್ರಹಿಸಲಾರದು. ಹಾಗಾಗಿ ಆಲೋಚನೆಗಳ ಮಟ್ಟದಿಂದ ಅದನ್ನು ತಿಳಿಯುವುದು ಅಸಾಧ್ಯ. ಮನಸ್ಸನ್ನು ಮೀರಿದ ಆಳವಾದ ಜ್ಞಾನ ಇರುವುದು ಸತ್ಯ. ಇದೇ ಅಂತರ್ಬೋಧನೆ ಅಥವಾ ಅಂತರ್ಜ್ಞಾನ. ಈ ಅಂತರ್ಜ್ಞಾನ ಆಲೋಚನೆಗಳ ಮೂಲಕ ಸ್ಫುರಿಸುವಂಥದ್ದಲ್ಲ, ಬದಲಿಗೆ ಅದು ಮೌನವಾಗಿ ಗುರುತಿಸುವಿಕೆಯ ಮೂಲಕ ಉದಯಿಸುವ ಶುದ್ಧ ಜ್ಞಾನ. ಅದು ಮಾನವನ ಬುದ್ಧಿವಂತಿಕೆಯಲ್ಲ, ನಿಜವಾದ ಆಧ್ಯಾತ್ಮಿಕ ಅಂತರ್ಜ್ಞಾನ. ಅದೇ ಸಾಕ್ಷಾತ್ಕಾರದ ಹಾದಿಯಲ್ಲಿರುವ ಏಕೈಕ ಬೆಳಕು. ವೆನ್ ಕಾನ್ಷಿಯಸ್ನೆಸ್ ಡೀಪನ್ಸ್ into stillness, that the unchanging reality begins to shine of its own accord. It is not something to be reached, but something to be recognized. But the conceptual mind cannot grasp this, and so, from the level of the thought, that appears unknowable. Yet beyond the mind, there is a deeper knowing, an intuitive wisdom that dawns not through thought but through silent recognition. This is not human intelligence but pure spiritual wisdom, the only light on the path to realization. ನೀವು ನಿಜವಾಗಿಯೂ ಏನಾಗಿರುವಿರಿ? ಈ ಪ್ರಶ್ನೆಗೆ ಉತ್ತರ ನೀಡುವ ಯಾವುದೇ ಪ್ರಯತ್ನ ನಿಮ್ಮನ್ನು ಪರಮಸತ್ಯದಿಂದ ಒಂದು ಹೆಜ್ಜೆ ದೂರ ಸರಿಸುತ್ತದೆ. ಅನಂತವಾದುದನ್ನು ಗ್ರಹಿಸಲು ಭಾಷೆ ಮತ್ತು ಆಲೋಚನೆಗಳು ತುಂಬ ಸೀಮಿತವಾಗಿವೆ. ಎಲ್ಲವನ್ನೂ ಮೀರಿದ ಪರಮಸತ್ಯವನ್ನು ಕೇವಲ ಪದಗಳಿಂದ ಅಥವಾ ಶಬ್ದಗಳಿಂದ ಹೇಗೆ ವಿವರಿಸುವುದು ಸಾಧ್ಯ? ಶ್ರುತಿ ಮಾತೆಯೂ ಸಹ ಇಲ್ಲಿ ಮೌನವಾಗಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾ ತೋರುವ ಎಲ್ಲವನ್ನೂ ಇದಲ್ಲವೆಂದು ಅಲ್ಲಗಳೆಯರೆಂದು ಸೂಚಿಸಿ ಮಾರ್ಗದರ್ಶನ ಮಾಡಿರುತ್ತಾಳೆ. ತಿಳಿದಿರುವ ಎಲ್ಲವನ್ನೂ ಪೂರ್ಣವಾಗಿ ಬಿಟ್ಟು ಬಿಡುವ ಮೂಲಕ ಮಾತ್ರವೇ ನೀವು ನಿಜವಾಗಿಯೂ ಏನೆಂಬುದನ್ನು ಕಂಡುಕೊಳ್ಳುವುದು ಸಾಧ್ಯ. What are you truly? Any answer you try to give is already a step away from the truth. Language and thought are too limited to grasp the infinite. How can the ultimate reality be described through mere words or sounds? Even the sacred Shruti falls silent here and guide you instead through negation, neti, not this. Only by letting go of everything known can you discover what you truly are. ಅತೀತರಾಗಿರುವ ನೀವು ದೇಶ ಕಾಲಗಳನ್ನು ಮೀರಿರುತ್ತೀರಿ. ನೀವು ಇಲ್ಲಿ ಅಲ್ಲಿ ಎಂಬ ದೇಶದ ವ್ಯಾಪ್ತಿಯಿಂದ ಮತ್ತು ಈಗ ಆಗ ಎಂಬ ಕಾಲದ ವ್ಯಾಪ್ತಿಯಿಂದ ಬಂಧಿಸಲ್ಪಡದೆ ಯಾವಾಗಲೂ ಪರಿಶುದ್ಧವಾದ ಈ ಕ್ಷಣದಲ್ಲಿ ಇರುವವರಾಗಿರುತ್ತೀರಿ. ಈ ಕ್ಷಣ ಎಂಬುದು ಜಗತ್ತಿನಲ್ಲಿರುವ ಒಂದು ಬಿಂದುವಲ್ಲ, ಬದಲಿಗೆ ಎಲ್ಲ ಆಯಾಮಗಳನ್ನು ಮೀರಿದ ಕಾಲಾತೀತ ವಿಸ್ತಾರವಾಗಿದೆ. ನಿರಾಕಾರವು
ಅಪರಿಮಿತವೂ ಸದಾ ಪ್ರಸ್ತುತವೂ ಆಗಿರುವ ಈ ಕ್ಷಣದ ಅಪಾರ ಹರವೇ ನೀವಾಗಿರುವಿರಿ. ಬೀಯಿಂಗ್ ಟ್ರಾನ್ಸೆಂಡೆಂಟ್, ಯು ಆರ್ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್. ಯು ಆರ್ ನಾಟ್ ಹಿಯರ್ ಆರ್ ದೇರ್, which is bound by space, or now or then, which is bound by time, but always the pure now, beyond space and time. This pure now is not a point in the world, but a timeless dimension beyond all dimensions. That is where you are, formless, unbound, ever present. ಸೂರ್ಯನು ಬೆಳಕು ಮತ್ತು ಶಾಖವನ್ನು ಹೊರಸೂಸುವುದರಿಂದ ಜೀವದ ಪೋಷಣೆ ಆಗುವಂತೆ ಪರಮಾತ್ಮನು ಪ್ರಜ್ಞೆಯನ್ನು ಹೊರಸೂಸುವುದರಿಂದ ಜಗತ್ತಿನ ಸಮಸ್ತ ಜೀವ ನಿರ್ಜೀವ ವಸ್ತುಗಳ ಸೃಷ್ಟಿಯಾಗುತ್ತದೆ. ಪ್ರಜ್ಞೆಯು ಮೊದಲು ಘನರೂಪದಲ್ಲಿ ಸ್ಫಟಿಕೀಕರಣಗೊಂಡು ತದನಂತರ ದ್ರವರೂಪದಲ್ಲಿ ಹರಿದು ಸಸ್ಯಗಳಾಗಿ ಬೆಳೆದು ಪ್ರಾಣಿಗಳ ಸೃಷ್ಟಿಗೆ ಕಾರಣವಾಗಿ ಅಂತಿಮವಾಗಿ ಮಾನವನ ಮನಸ್ಸಿಗೆ ಆಧಾರವಾಗಿ ಚಿದಾಭಾಸದ ರೂಪದಲ್ಲಿ ತನ್ನನ್ನು ತಾನು ಸೂಕ್ಷ್ಮವಾಗಿ ವ್ಯಕ್ತಪಡಿಸಿಕೊಳ್ಳುತ್ತದೆ. ಅಂದರೆ ಸೃಷ್ಟಿಯ ಎಲ್ಲ ರೂಪಗಳು ಒಂದೇ ಮೂಲವಾದ ಪ್ರಜ್ಞೆಯಿಂದ ವಿಕಸನಗೊಳ್ಳುವ ಅಭಿವ್ಯಕ್ತಿಗಳಾಗಿವೆ. Just as the sun emanates light and heat to sustain life, the Supreme Being emanates consciousness which gives rise to the entire universe of sentient and insentient beings. At first, consciousness appears as though crystallized in the form of solids. Then it flows as a liquid, grows into plants, breathes through animals, and finally expresses itself delicately as the basis of the human mind known as Chidabhasa. All forms are evolving expressions of one source, consciousness itself. ತಿಳಿಯಲಾಗದ ಪರಮ ಮೌನದ ಮೂಲದಿಂದ ಎಲ್ಲ ಅಸ್ತಿತ್ವಗಳು ಹೊರಹೊಮ್ಮುತ್ತವೆ. ಸೂರ್ಯನ ಬೆಳಕಿನ ಮತ್ತು ಶಾಖದ ವರ್ಷಧಾರೆ ಧಾರಾಕಾರವಾಗಿ ಸುರಿಯುವಂತೆ ಪರಮಾತ್ಮನ ಅಸ್ತಿತ್ವದ ಮತ್ತು ಪ್ರಜ್ಞೆಯ ವರ್ಷಧಾರೆ ಧಾರಾಕಾರವಾಗಿ ಸುರಿಯುತ್ತದೆ. ಈ ದೈವಿಕ ವರ್ಷಧಾರೆ ಸಮಸ್ತ ವಿಶ್ವಗಳನ್ನು ಪೋಷಿಸುತ್ತದೆ. ಸಮಸ್ತ ಸೃಷ್ಟಿಯು ಒಂದೇ ಸೂತ್ರದಿಂದ ಜೋಡಿಸಲ್ಪಟ್ಟಿದೆ ಮತ್ತು ಎಲ್ಲವೂ ಪರಮ ಪ್ರಜ್ಞೆಯೆಡೆಗೆ ವಿಕಸನಗೊಳ್ಳುತ್ತಿವೆ ಎಂಬ ಸತ್ಯ ಇದರಿಂದ ಬಹಿರಂಗವಾಗುತ್ತದೆ. ಫ್ರಮ್ ದಿ ಸೈಲೆಂಟ್ ಅನ್ನೋಯಬಲ್ ಸೋರ್ಸ್ ಆಲ್ ಆಫ್ ಎಕ್ಸಿಸ್ಟೆನ್ಸ್ ಫ್ಲೋಸ್. ಜಸ್ಟ್ ಆಸ್ ಸನ್ಲೈಟ್ ಪೋರ್ಸ್ ಔಟ್ ಕಂಟಿನ್ಯೂಸ್ಲಿ ಫ್ರಮ್ ದಿ ಸನ್, ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಷಿಯಸ್ನೆಸ್ pour forth from the Supreme Consciousness. This divine emanation sustains the entire cosmos, revealing a universe in which all is connected and evolving towards self-consciousness. ನಮ್ಮ ವೈಯಕ್ತಿಕ ಪ್ರಜ್ಞೆ ಆ ಅನಂತ ಬೆಳಕಿನ ಒಂದು ಸಣ್ಣ ಕಿರಣ. ಸೂರ್ಯನ ಪ್ರತಿಯೊಂದು ಕಿರಣವೂ ಸೂರ್ಯನೊಂದಿಗೆ ಜೋಡಿಸಿಕೊಂಡಿರುವಂತೆ ನಮ್ಮ ಪ್ರಜ್ಞೆ ವಿಶ್ವ ಪ್ರಜ್ಞೆಯೊಂದಿಗೆ ಯಾವಾಗಲೂ ಜೋಡಿಸಿಕೊಂಡಿರುತ್ತದೆ. ಸೂರ್ಯನು ಬೆಳಕಾಗಿ ಏನನ್ನು ಹೊರಸೂಸುತ್ತಾನೋ ಪರಮಾತ್ಮನು ಪ್ರಜ್ಞೆಯನ್ನು ಹಾಗೆಯೇ ಹೊರಸೂಸುತ್ತಾನೆ. ನಿಮ್ಮ ಇರುವೆನು ಎಂಬ ಆತ್ಮೀಯ ಸನ್ನಿಧಿಯಲ್ಲಿ ನೀವು ನಿಮ್ಮದೇ ಆದ ಈ ಸತ್ಯವನ್ನು ನಿಮ್ಮೊಳಗೆ ನೇರವಾಗಿ ಅರಿತು ಅನುಭವಿಸಬಹುದು. Our individual consciousness is a ray from that infinite light. Just as every beam of sunlight remains connected to the sun, our consciousness
is always linked to the universal consciousness. What the sun emits as light, the Supreme emits as consciousness. You can directly feel and experience it within yourself as the most intimate inborn sense of presence. ನೀವು ನಿಮ್ಮ ಇರುವಿಕೆಯನ್ನು ದೇಹವಾಗಿ ಅಲ್ಲ, ಮನಸ್ಸಾಗಿ ಅಲ್ಲ, ಆದರೆ ಶುದ್ಧ ಪ್ರಜ್ಞೆಯಾಗಿ ಅರಿತಾಗ ನೀವು ನಿಮ್ಮನ್ನು ವಿಶಾಲವಾದ ಅಸ್ತಿತ್ವದ ಮಹಾಸಾಗರದ ಮೇಲಿನ ಒಂದು ಸಣ್ಣ ಅಲೆಯಂತೆ ತಿಳಿಯುವಿರಿ. ಅನಂತರ ತಾನು ಪರಮಪ್ರಜ್ಞೆ ಎಂಬ ಮಹಾಸಾಗರಕ್ಕೆ ಸೇರಿದವನು ಎಂಬ ಜ್ಞಾನ ಉಂಟಾದಾಗ ಅಲೆಯು ಹುಟ್ಟು ಸಾವುಗಳಿಗೆ ಭಯಭೀತವಾಗುವುದಿಲ್ಲ. ಮೂಲ ಸ್ವರೂಪದೊಳಗೆ ಉಂಟಾಗುವ ಈ ಸಂಪರ್ಕವು ಅದನ್ನು ಭಯದಿಂದ ಮುಕ್ತಗೊಳಿಸುತ್ತದೆ. When you sense yourself as a presence, not as the body, not as the mind, but as pure consciousness, you begin to see yourself as a ripple on the vast ocean of being. Then the ripple is no longer afraid of birth and death, for it knows it belongs to the ocean. This connectedness frees it from fear. ಒಮ್ಮೆ ಅಲೆಯು ತಾನು ನೀರಲ್ಲದೆ ಬೇರೇನೂ ಅಲ್ಲ ಎಂದು ಅರಿತುಕೊಂಡರೆ ಪ್ರತ್ಯೇಕತೆಯ ಭ್ರಮೆ ಕರಗುತ್ತದೆ. ಸಾಗರದ ಪ್ರತಿಯೊಂದು ಅಲೆ, ಪ್ರತಿಯೊಂದು ಗುಳ್ಳೆ, ಪ್ರತಿಯೊಂದು ತೆರೆಯೂ ಕೇವಲ ನೀರು. ಎಲ್ಲವೂ ನೀರು. ನೀರು ಬಿಟ್ಟರೆ ಇನ್ನೇನೂ ಇಲ್ಲ. ಈ ಸತ್ಯವನ್ನು ಅರಿತಾಗ ಎಲ್ಲ ವ್ಯತ್ಯಾಸಗಳು ಮಾಯವಾಗುತ್ತವೆ ಮತ್ತು ಅದ್ವೈತವಾದುದೊಂದೇ ಉಳಿಯುತ್ತದೆ. ಅದೇ ನೀವಾಗಿರುವಿರಿ. ತತ್ವಂ ಅಸಿ. Once the ripple realizes it is nothing but water, the illusion of separateness dissolves. In the ocean, every wave, every bubble, every ripple is only water. When this truth is seen, all distinctions fade and only the ocean remains. You are that. Tattvam asi. ಆದುದರಿಂದ ನಾನು ಎಂಬ ಮೌನದ ಆತ್ಮೀಯ ಭಾವದಲ್ಲಿರಿ. ಯಾವ ಸತ್ವದಿಂದ ಸಾಗರವಾಗಿದೆಯೋ ಅನಂತವಾದ ಅದೇ ಸತ್ವದಿಂದ ನೀರ್ಗುಳ್ಳೆಯೂ ಆಗಿದೆ ಎಂಬ ಜ್ಞಾನ ನಿಮ್ಮಲ್ಲಿ ಬೆಳಗಲಿ. ನಾನಿರುವೆನು ಎಂಬ ಶುದ್ಧ ಭಾವದಲ್ಲಿ ವಿಶ್ರಮಿಸಿ. ಪರಿಶುದ್ಧ ಮೌನದಲ್ಲಿ ಪರಮಸತ್ಯ ಪ್ರಕಾಶಿಸುತ್ತದೆ. ಹಾಗಾಗಿ ಮೌನವಾಗಿದ್ದು ನೀವೇ ನೀವಾಗಿರಿ. Therefore, remain with the silent sense of I am. Feel it as a bubble in the infinite ocean made of the same essence as the ocean itself. Hence, rest in the pure feeling of being, I am. In that stillness, truth shines. Be silent and be what you really are. ನಾನಿರುವೆನು ಎಂಬ ಶುದ್ಧ ಭಾವದಲ್ಲಿ ವಿಶ್ರಮಿಸಿ. ಮೌನವಾಗಿ ನೀವೇ ನೀವಾಗಿರಿ. Remain in the sense of I am and be silent and be what you really are. ನಾನಿರುವೆನು ಎಂಬ ಶುದ್ಧ ಭಾವದಲ್ಲಿ ವಿಶ್ರಮಿಸಿ. ಮೌನವಾಗಿ ನೀವೇ ನೀವಾಗಿರಿ. Remain in the sense of I am and be silent and be what you really are.
ನಾನು ಯಾರು ಎಂಬುದಾಗಿ ನಿಮ್ಮೊಳಗೆ ನೀವು ಮೃದುವಾಗಿ ಕೇಳಿಕೊಳ್ಳಿ. ನೀವು ಇಲ್ಲೇ ಇರುವುದನ್ನು ಗಮನಿಸಿ. ನೀವೇ ಅರಿಯುವವರಾಗಿರುವಿರಿ. ಯಾವುದೇ ಉತ್ತರ ಉದಯಿಸುವ ಮೊದಲೇ ನಾನಿರುವೆನು ಎಂಬ ಉತ್ತರವನ್ನು ಮೌನವಾಗಿ ಫೀಲ್ ಮಾಡಿ. ಆಸ್ಕ್ ವಿತಿನ್ ಯುವರ್ ಸೆಲ್ಫ್ ಸಾಫ್ಟ್ಲಿ, ಹೂ ಆಮ್ ಐ? Notice you are here. You are aware. Before any answer arises, feel the silent truth, I am. ನಾನು ಯಾರು? ಇದನ್ನು ವಿವರಿಸಲು ಪ್ರಯತ್ನಿಸದಿರಿ. ಇದಕ್ಕೆ ಉತ್ತರಿಸಲು ಪ್ರಯತ್ನಿಸದಿರಿ. ಇರುವೆನು ಎಂಬ ಭಾವದಲ್ಲಿ ಸುಮ್ಮನೆ ವಿಶ್ರಮಿಸಿ. ಇರುವೆನು ಎಂಬ ಭಾವದಲ್ಲಿ ಸುಮ್ಮನೆ ವಿಶ್ರಮಿಸಿ. ನೀವು ಇರುವುದನ್ನು ಫೀಲ್ ಮಾಡಿ. ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಸರಳವಾದ ನಿಮ್ಮ ಇರುವು ಯಾವಾಗಲೂ ಇರುವಂಥದ್ದು. Who am I? Do not try to define it. Do not try to answer it. Just rest in the sense of being. Feel you are. Feel you exist. This simple presence is always here. ನಾನು ಯಾರು? ನಾನು ಇರುವವನು. ಇರುವೆನು ಎಂಬುದನ್ನು ಸುಮ್ಮನೆ ಫೀಲ್ ಮಾಡಿ. Who am I? I exist. Feel silently the sense of I am. ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ನಾನಿರುವೆನು. ಐ ಆಮ್. ನೀವು ಆಲೋಚನೆಯಲ್ಲ. ಯಾವ ಪಾತ್ರವೂ ನಿಮಗಿಲ್ಲ. ಯಾವ ಹೆಸರೂ ನೀವಲ್ಲ. ಆಲೋಚನೆಗಳು ನಿರಂತರವೂ ಬಂದು ಹೋಗುತ್ತಿದ್ದರೂ ಯಾವುದೋ ಒಂದು ನಿಶ್ಚಲವಾಗಿ ಇದ್ದೇ ಇರುತ್ತದೆ. ಪುನಃ ಮೃದುವಾಗಿ ನಿಮ್ಮೊಳಗೇ ಕೇಳಿಕೊಳ್ಳಿ, ನಾನು ಯಾರು ಎಂಬುದಾಗಿ. ಇದನ್ನು ವಿವರಿಸದೆ ಸುಮ್ಮನೆ ಇರುವೆನು ಎಂಬ ಭಾವದಲ್ಲಿ ನೆಲೆಸಿ. ಯಾವ ಪ್ರಯತ್ನವೂ ಬೇಡ, ಯಾವ ಕಲ್ಪನೆಯೂ ಬೇಡ. ಕೇವಲ ಶುದ್ಧ ಅರಿವು ಮಾತ್ರ ಇರಲಿ. ನಾನು ಇರುವ ಹಾಗೆ ಇದ್ದೇನೆ ಎಂಬ ತಾನೇ ತಾನಾಗಿ ಬೆಳಗುವ ಉತ್ತರವನ್ನು ಆಳವಾಗಿ ಅರಿಯುತ್ತಾ ಈ ಉತ್ತರವನ್ನು ಫೀಲ್ ಮಾಡಿ. ಈ ಉತ್ತರ ಆಲೋಚನೆಯಲ್ಲ, ಬದಲಿಗೆ ನಿಮ್ಮ ಇರವು, ನಿಮ್ಮ ಅಸ್ತಿತ್ವ. You are not a thought, not a role, not a name. Thoughts may come and go, but something always remains. Ask again softly within,
Who am I? Don't try to describe it. Simply rest in the sense of being. No effort, no imagination, only pure awareness. I am that I am. And listen deeply. Feel the answer, not as a thought, but as a presence. I am that I am. ನಾನು ಇರುವ ಹಾಗೇ ಇದ್ದೇನೆ, ಮೌನವಾಗಿ. I am that I am. Be silent. ನಾನು ಇರುವ ಹಾಗೇ ಇದ್ದೇನೆ, ಮೌನವಾಗಿ. I am that I am. Be silent. ನಾನು ಇರುವ ಹಾಗೇ ಇದ್ದೇನೆ, ಮೌನವಾಗಿ. I am that I am. Be silent. ನಿಶ್ಚಲತೆಯ ಮೌನ ಆಳವಾಗುತ್ತಾ ಹೋಗಲಿ. ಈ ಮೌನದಲ್ಲಿ ನಿಮ್ಮ ಇರುವಿಕೆಯನ್ನು ಫೀಲ್ ಮಾಡಿ. ನಿಮ್ಮಿಂದ ಬೇರೆ ಎಂಬಂತಲ್ಲ, ಎಲ್ಲ ಅನುಭವಗಳಿಗೆ ಆಧಾರವಾದಂತೆ. ಇಲ್ಲಿ ಯಾವ ಪ್ರಯತ್ನವೂ ಇಲ್ಲ, ಕೇವಲ ಇರುವಿಕೆಯೊಂದೇ. ನಾನಿದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಅದು ಇದು ಎಂಬಂತಲ್ಲ, ಕೇವಲ ನಾನಿರುವೆನು ಎಂಬಂತೆ. ನಾನಿದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಲೆಟ್ ಸ್ಟಿಲ್ನೆಸ್ ಗ್ರೋ. ಇನ್ ದಟ್ ಸ್ಟಿಲ್ನೆಸ್ ಫೀಲ್ ಯುವರ್ ಪ್ರೆಸೆನ್ಸ್, ನಾಟ್ ಆಸ್ ಸಮಥಿಂಗ್ ಸಪರೇಟ್, ಬಟ್ ಆಸ್ ದಿ ವೆರಿ ಗ್ರೌಂಡ್ ಆಫ್ ಎಕ್ಸ್ಪೀರಿಯನ್ಸ್. There is no effort here, only being. Feel that I am. Not this or that, just I am. ನಾನಿರುವೆನು, ಮೌನವಾಗಿ ಫೀಲ್ ಮಾಡಿ. I am just I am. Feel silently. ನಾನಿರುವೆನು, ಮೌನವಾಗಿ ಫೀಲ್ ಮಾಡಿ. I am just I am. Feel silently. ನಾನಿರುವೆನು, ಮೌನವಾಗಿ ಫೀಲ್ ಮಾಡಿ. I am just I am. Feel silently. ನೋಡುವ, ಕೇಳುವ, ಯೋಚಿಸುವ ಅಥವಾ ಫೀಲ್ ಮಾಡುವ ಎಲ್ಲವೂ ನಿಮ್ಮ ಅರಿವಿಗೆ ಬರುತ್ತವೆ. ಈ ಎಲ್ಲವನ್ನೂ ಅರಿಯುವವರು ಯಾರು? ಅಂತರ್ಮುಖರಾಗಿ ಕೇಳಿಕೊಳ್ಳಿ. ಈ ಕ್ಷಣವನ್ನು ಅರಿಯುವವರು ಯಾರು? ಇದಕ್ಕೆ ಉತ್ತರ ಪದಗಳಲ್ಲಿಲ್ಲ. ನಾನಿದ್ದೇನೆ ಎಂಬ ಅರಿವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿದೆ ಇದಕ್ಕೆ ಉತ್ತರ. ಈ ಅರಿವು ದೃಷ್ಟಿಗೋಚರವಲ್ಲ, ಇದನ್ನು ಮುಟ್ಟಲಾಗುವುದಿಲ್ಲ. ಆದರೆ ಇದೇ ಎಲ್ಲವನ್ನೂ ತಿಳಿಯುವುದು ಮತ್ತು ಎಲ್ಲವನ್ನೂ ಮುಟ್ಟುವುದು. All that you can see, hear, think or feel is known to you. But what is it that knows? Turn inward and ask, who is aware of this moment? The answer is not in the words.
It is in the silent recognition of awareness, I am. This awareness cannot be seen, but it is what sees all. It cannot be touched, but it touches everything. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ನೀವು ದೇಶಕಾಲಗಳೊಳಗೆ ಇರುವ ವಸ್ತುವಲ್ಲ, ನಿರ್ದಿಷ್ಟ ಸ್ಥಳಕ್ಕೆ ಬಂಧಿತರಲ್ಲ. ನೀವು ಸರಳವಾಗಿ ಇಲ್ಲಿ ಈ ಕ್ಷಣದಲ್ಲಿ ಇದ್ದೀರಿ. ಆಲೋಚನೆಗಳನ್ನು ಮೀರಿ, ನಾಮರೂಪಗಳನ್ನು ಮೀರಿ ನಾನಿರುವೆನು ಎಂಬ ಮೌನದಲ್ಲಿ ಸುಮ್ಮನೆ ಇದ್ದೀರಿ ಅಷ್ಟೇ. ನಾನಿರುವೆನು ಎಂಬುದು ಎಂದೆಂದಿಗೂ ಇರುವಂಥದ್ದು, ನೀವೇ ನೀವಾಗಿರುವಂಥದ್ದು. ಇದೇ ನಿಮ್ಮ ಶುದ್ಧ ಅಸ್ತಿತ್ವ, ಮೌನವಾದುದು, ನಿಶ್ಚಲವಾದುದು, ಸ್ವಯಂ ಪ್ರಕಾಶಮಾನವಾದುದು. You are not an object in time or space. You are not located anywhere. You simply are, here, now, beyond thought, beyond name, beyond form, just the pure sense I am. It is ever present. It is what you are, pure presence, silent, unchanging, luminous. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. ನೀವು ಯಾವುದರಿಂದ ಮಾಡಲ್ಪಟ್ಟಿರುವಿರಿ? ಸಮುದ್ರದಲ್ಲಿನ ಅಲೆಯಂತೆ ನೀವು ಚಲಿಸುತ್ತಿರುವಂತೆ ತೋರಬಹುದು, ಆದರೆ ಅಲೆ ನೀರಲ್ಲದೆ ಮತ್ತಿನ್ನೇನೂ ಅಲ್ಲ. ನೀರಿನಿಂದ ಅಲೆ ಬೇರೆಯಾಗಿರುವುದು ಸಾಧ್ಯವಿಲ್ಲ, ಏಕೆಂದರೆ ನೀರೇ ಆದ ಅಲೆಯೇ ಅಪಾರ ಸಮುದ್ರ. ವಾಟ್ ಯು ಆರ್ ಮೇಡ್ ಆಫ್? ಲೈಕ್ ಎ ರಿಪಲ್ ಇನ್ ದಿ ಓಷನ್, ಯು ಮೇ ಅಪಿಯರ್ ಟು ಮೂವ್, ಬಟ್ ದಿ ರಿಪಲ್ ಈಸ್ ನಥಿಂಗ್ ಬಟ್ ವಾಟರ್. ಇಟ್ ಹ್ಯಾಸ್ ನೆವರ್ ಬೀನ್ ಅಪಾರ್ಟ್. It has always been the ocean. ವಿಶ್ವಪ್ರಜ್ಞೆಯ ಅನಂತ ಸಾಗರದಲ್ಲಿ ನೀವು ಒಂದು ಅಲೆ ಇದ್ದಂತೆ. ಅಲೆ ನೀರಿನಿಂದ ಬೇರೆಯಾಗಿಲ್ಲದಂತೆ ನೀವು ವಿಶ್ವಪ್ರಜ್ಞೆಯಿಂದ ಪ್ರತ್ಯೇಕವಲ್ಲ. ಪುನಃ ಕೇಳಿಕೊಳ್ಳಿ, ನಾನು ಯಾವುದರಿಂದ ರಚಿಸಲ್ಪಟ್ಟಿರುವೆನು ಎಂಬುದಾಗಿ. ಉತ್ತರ ಮೌನವಾಗಿ ಬೆಳಗುತ್ತದೆ, ಶಬ್ದರೂಪದಲ್ಲ, ಬದಲಿಗೆ ನಾನೇ ಸಮುದ್ರವಾಗಿದ್ದೇನೆ. ನಾನು ಏನಾಗಿರುವೆನೋ ಅದೇ ಆಗಿರುವೆನು ಎಂಬ ಆಳವಾದ ಜ್ಞಾನದಿಂದ. ಯು ಆರ್ ಲೈಕ್ ಎ ರಿಪಲ್ in the infinite ocean of consciousness. As the ripple is not separate from the water, you are not separate from the ocean of consciousness. Ask once more, what am I made of?
The quiet answer rises not as a sound, but as a deep knowing. I am that ocean. I am that ocean. I am that I am. I am that I am. ನಾನು ಏನಾಗಿರುವೆನೋ ಅದೇ ಆಗಿರುವೆನು. I am that I am. ನಾನು ಏನಾಗಿರುವೆನೋ ಅದೇ ಆಗಿರುವೆನು. I am that I am. ನೀವು ಏನನ್ನೂ ಹುಡುಕಬೇಕಿಲ್ಲ, ಏನೂ ಆಗಬೇಕಿಲ್ಲ. ಏನನ್ನು ಹುಡುಕಿವಿರೋ ಅದು ಆಗಿಯೇ ಇರುವಿರಿ. ಸುಳ್ಳಾದವೆಲ್ಲವನ್ನೂ ಕೈಬಿಡಿ, ಏನನ್ನೂ ಸೇರಿಸದಿರಿ. ಎಲ್ಲ ಹೆಸರುಗಳನ್ನು ಗುರುತುಗಳನ್ನು ಕೈಬಿಡಿ. ಎಲ್ಲವನ್ನೂ ಕೈಬಿಟ್ಟು ಏನಾಗಿರುವಿರೋ ಅದೇ ಆಗಿ ಸುಮ್ಮನಿರಿ. ಮನಸ್ಸು ಸ್ತಬ್ಧವಾದಾಗ ಅಂತರ್ಹೃದಯದಲ್ಲಿ ನಾನಿರುವೆನು ಎಂಬ ಸತ್ಯ ಪ್ರತಿಧ್ವನಿಸುವುದು. There is no need to ask or become anything. You already are. Let go of all that is false or added. Drop all labels. Let everything go. Remain as you are. When the mind is silent, the answer sounds in the heart. I am. ನಾನಿರುವೆನು. I am. ನಾನಿರುವೆನು. I am. ಸುಮ್ಮನಿರಿ, ಅರಿವಿನಲ್ಲಿರಿ, ಮೌನವಾಗಿರಿ. ಶುದ್ಧ ಮೌನದಲ್ಲಿ ನಾನ್ಯಾರು ಎಂಬುದಕ್ಕೆ ಶಾಶ್ವತವಾದ ಉತ್ತರ ನಾನಿರುವೆನು ಎಂಬುದಾಗಿ ಪ್ರಕಾಶಿಸುವುದು. ಬಿ ಸ್ಟಿಲ್, ಬಿ ಅವೇರ್, ಬಿ ಸೈಲೆಂಟ್, and in that stillness the eternal answer shines. Who am I? I am. ನಾನ್ಯಾರು? ನಾನು ಸದಾ ಇರುವವನು, ಮೌನವಾಗಿ. Who am I? I am. Be silent. ನಾನ್ಯಾರು? ನಾನು ಸದಾ ಇರುವವನು, ಮೌನವಾಗಿ. Who am I? I am. Be silent. ಮೌನದಲ್ಲಿರಿ. ಮನಸ್ಸಿನಿಂದ ತಿಳಿಯಲು ಪ್ರಯತ್ನಿಸದೆ ನಿಮ್ಮನ್ನು ನೀವು ಅರಿಯುತ್ತಾ ಸುಮ್ಮನಿರಿ. ಮೌನವಾಗಿ ಅರಿವಿಗೆ ಅರಿವಾಗಿರಿ. ನಾನಿರುವೆನು ಎಂಬುದೊಂದೇ ನಿಮ್ಮ ಗಮನದ ಕೇಂದ್ರವಾಗಿರಲಿ. ಯಾವ ಗುರಿಯೂ ಇಲ್ಲ, ಯಾವ ದೂರವೂ ಇಲ್ಲ. ಸುಮ್ಮನಿರಿ, ನೀವೇ ನೀವಾಗಿರಿ. ಯಾವ ಗುರಿಯೂ ಇಲ್ಲ, ಯಾವ ದೂರವೂ ಇಲ್ಲ. ಸುಮ್ಮನಿರಿ, ನೀವೇ ನೀವಾಗಿರಿ. ಈ ಪರಿಶುದ್ಧ ಮೌನದಲ್ಲಿ ನಾನು ಯಾರು ಎಂಬ ಪ್ರಶ್ನೆಗೆ ನಾನಿರುವೆನು ಎಂಬ ಶಾಶ್ವತ ಉತ್ತರವನ್ನು ಅರ್ಥ ಮಾಡಿಕೊಳ್ಳಿ. ನಾನಿರುವೆನು ಎಂಬ ಶಾಶ್ವತ ಉತ್ತರವನ್ನು ಅರ್ಥ ಮಾಡಿಕೊಳ್ಳಿ. ಸುಮ್ಮನಿರಿ, ನೀವೇ ನೀವಾಗಿರಿ.
Now stay in that silence, not knowing with the mind, but knowing with being. Be still, be aware. Let the sense of I am be your only focus. Let the sense of I am be your only focus. There is no goal, there is no distance, just be. And in that stillness, realize the eternal answer to your question, who am I? I am. Who am I? I am. ನಾನು ಯಾರು? ನಾನು ಇರುವವನು. Who am I? I am. ನಾನು ಯಾರು? ನಾನು ಇರುವವನು. Who am I? I am. ನಾನು ಯಾರು? ನಾನು ಇರುವವನು. Who am I? I am. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be peaceful, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय